ನಮಗೆ ಮತ್ತೊಂದು ಪ್ರಮೋಷನ್ ಬಿದ್ದಿತ್ತು ಅಲ್ಲೇ ಚಿಕ್ಕಪೇಟೆಯಿಂದ ನಾವು ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಬಿದ್ದಿತ್ತು. ಅದು ತುಂಬಾ ಚೆನ್ನಾಗಿದೆ. ಜ್ಯುವೆಲ್ರಿದೆಲ್ಲ ವೀಡಿಯೋ ಮಾಡಿದ್ದೀನಿ. ಯಾಕೆ ನಾನು ವಾಯ್ಸ್ ಮ್ಯೂಟ್ ಮಾಡಿ ಮತ್ತೆ ಇವಾಗ ವಾಯ್ಸ್ ಕೊಡ್ತಾ ಇರೋದು. ಎಲ್ಲ ಸಿಲ್ವರ್ ಜ್ಯುವೆಲ್ರಿ ಅಲ್ವಾ, ಗೋಲ್ಡ್ ಪಾಲಿಸ್ ಆಗಿರೋಂಥದ್ದು. ತುಂಬಾ ಕಡಿಮೆ ಪ್ರೈಸ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾವು ಅಲ್ಲಕ್ಕೆ ಹೋಗಬೇಕು. ಇವಾಗ ಇಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಮತ್ತು ಇವಾಗ ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಆದರೆ ಸದ್ಯ ನಾವು ಮೆಟ್ರೋ ಇರೋದ್ರಿಂದ ಅಲ್ಲಲ್ಲೇ ಹೆಂಗೋ ಕ್ಯಾಚ್ ಮಾಡ್ಕೊಂಡ್ವಿ. ಟೈಮ್ ಆಗಿತ್ತು ಆಲ್ರೆಡಿ 2 ಗಂಟೆ. ಮತ್ತು ನಾವು ಅಲ್ಲಿ ಹೋದ್ವಿ ಜ್ಯುವೆಲ್ರಿ ಶಾಪ್ ಹತ್ರ. ಅಲ್ಲಿ ಅವರು ಎಲ್ಲ ಊಟಕ್ಕೆ ಹೋಗಿದ್ರಂತೆ. ಸರಿ ಅಷ್ಟರಲ್ಲಿ ನಾವು ಕೂಡ ಊಟ ಮಾಡ್ಕೊಬೇಡ. ಬುಜ್ಜಿ ಬೇಬಿ ಅಂತೂ ತುಂಬಾ ಸುಸ್ತಾಗಿದೆ, ಅವನು ಊಟ ಬೇಕು ಅಂತೇಳಿ ಅವ್ನು ಬೆಳಗ್ಗೆ ತಿಂಡಿ ಮಾಡ್ಕೊಂಡಿದ್ದವು. ನಾವು ಮನೆಯಿಂದಲೇ ತಿಂಡಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಬಿಟ್ಟಿದ್ವಿ. ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ನಾವು ಒಂದು 8:30 ಅಷ್ಟರಲ್ಲಿ ತಿಂಡಿ ಎಲ್ಲ ಮುಗಿದಿತ್ತು. ಬುಜ್ಜಿ ಬೇಬಿ ಇನ್ನು ಅವ್ನು ಸುಸ್ತಾಗ್ತಾನೆ, ಟೈಮ್ ಕೊಡಲಿಲ್ಲ ಅಂದರೆ ಸ್ವಲ್ಪ ಫ್ರೂಟ್ಸ್ ಕೊಟ್ಟಿದ್ವಿ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅವನಿಗೆ ಟೈಮ್ ಕರೆಕ್ಟಾಗಿ ಊಟ ಕೊಡಲಿಲ್ಲ ಅಂದರೆ ಸುಸ್ತಾಗ್ತಾರೆ ಅಂದ್ಬಿಟ್ಟು ಹೋಟೆಲಲ್ಲೆಲ್ಲ ಅಕ್ಕಪಕ್ಕ ವೆಜ್ ಹೋಟೆಲ್ ಹುಡುಕ್ತೀವಿ. ವೆಜ್ ಹೋಟೆಲ್ ಇರಲಿಲ್ಲ. ಮತ್ತು ನಾವು ಅಲ್ಲಿಂದ ಬೇರೆ ಕಡೆ ದೂರ ಎಲ್ಲ ಓಡಾಡೋಕ್ಕಾಗಲ್ಲಲ್ವ, ಬೆಂಗಳೂರು ಗೊತ್ತಿಲ್ಲದೇ ಇರೋ ಜಾಗದಿಂದ. ಹಾಗಾಗಿ ಇಲ್ಲಿ ಅಂತೂ ತುಂಬ ಚೆನ್ನಾಗಿರೋ ಒಂದು ಹೋಟೆಲ್ ಕಾಣ್ತು. ಒಳಗಡೆ ಹೋಗಿ ನೋಡಿದ್ಮೇಲೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾವು ಕೂಡ ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ನಾವು ಬಿರಿಯಾನಿ ತೊಗೊಳ್ಳೋದಿಲ್ಲ, ಎಲ್ಲೋದ್ರೂ ಕೂಡ ನಾವು ಬಿರಿಯಾನಿ ತೊಗೊಳ್ಳೋಲ್ಲ, ಕುಷ್ಕ ರೈಸ್ ತೊಗೊಳ್ತೀವಿ. ಯಾಕೆಂದರೆ ಒಳಗಡೆ ಇರೋ ಚಿಕನ್ ಪೀಸ್ ನಮಗೆ ಇಷ್ಟ ಆಗೋದಿಲ್ಲ ಮೊದಲೇ. ಯಾಕೆಂದರೆ ಬುಜ್ಜಿ ಬೇಬಿ ನನಗೆ ಬಿರಿಯಾನಿ ಬೇಕು ಮತ್ತು ಚಿಕನ್ ಬೇಕು ಅಂತ ಕೇಳ್ತಾ ಇರ್ತಾನೆ. ಚಿಕನ್ ಲಾಲಿಪಾಪ್ ಅಂದರೆ ಅವ್ನಿಗೆ ಇಷ್ಟ. ಇದು ಒಂದು ತಟ್ಟೆ ಇರೋದು ನಾನು ಒಬ್ಳಿಗೆ ಅನ್ಕೋಬೇಡಿ. ಇದು 2 ಕುಷ್ಕ ತೊಗೊಂಡಿದ್ದೀವಿ. ಕುಷ್ಕ ಏನು ಸ್ವಲ್ಪನೇ ಕೊಡ್ತಾರೆ. ಅದು ಎಗ್ 2 ಕೂಡ ಬುಜ್ಜಿಗೆ ಕೊಟ್ವಿ. ಮತ್ತು ಇಲ್ಲಿ ಒಂದು 6 ಪೀಸನ್ನು ಕೊಟ್ಟಿದ್ದಾರೆ ನೋಡಿ. 6 ಅಲ್ಲ 5 ಪೀಸನ್ನು ಇತ್ತು. ಹಾಗಾಗಿ ಅದೆಲ್ಲ ಬುಜ್ಜಿ ಬೇಬಿಗೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಪೀಸೆಲ್ಲ ಬುಜ್ಜಿ ಬೇಬಿಗೆ ಕೊಡೋದು. ಎಗ್ ಕೂಡ ಬುಜ್ಜಿ ಬೇಬಿಗೆ. ಇದ್ರಲ್ಲಿ ಸ್ವಲ್ಪ ರೈಸ್ ಬುಜ್ಜಿ ಕೊಟ್ಬಿಟ್ಟು ಅವ್ನಿಗೆ ಇಷ್ಟಪಟ್ಟು ತಿಂತಾನೆ. ಮೊಟ್ಟೆ ಆಗ್ಬೋದು ಮತ್ತು ಚಿಕನ್ ಆಗ್ಬೋದು, ಇಷ್ಟಪಟ್ಟು ತುಂಬಾ ಚೆನ್ನಾಗಿ ತಿಂತಾನೆ. ಮತ್ತು ಹಾಗಾಗಿ ನಾನು ಹೋಟ್ಲು ಕೂಡ ಹಾಗೇ ಒಂದು ಸರಿ ವೀಡಿಯೋ ಮಾಡಿಕೊಂಡೆ. ಯಾಕೆಂದರೆ ತುಂಬಾ ಚೆನ್ನಾಗಿತ್ತಲ್ಲ ಈ ಹೋಟೆಲಲ್ಲಿ. ಹಾಗಾಗಿ ಒಂದು ಸರಿ ಇದು ಜನಕ್ಕೂ ಕೂಡ ತೋರಿಸ್ಬೇಡ ಅಂತ ಅಂದ್ಬಿಟ್ಟು ನೋಡಿ, ದೊನ್ನೆ ಬಿರಿಯಾನಿ. ನಾವು ಅಲ್ಲೇ ಎಲ್ಲಿ ಬಂದ್ವಿ, ಗೋಲ್ಡ್ ಶಾಪ್ ಇತ್ತು ಅಲ್ಲೇ ಪಕ್ಕದಲ್ಲೇ ಇತ್ತು, ಬನಶಂಕರಿ ಇಲ್ಲೇ. ಹಾಗಾಗಿ ಇಲ್ಲಿ ಊಟ ಮಾಡಿದ್ವಿ. ಸಖತ್ತಾಗಿತ್ತು ಊಟ, ಟೇಸ್ಟ್ ಅಂತೂ. ನಾನು ಎಲ್ಲೂ ಹೋಟ್ಲಲ್ಲಿ ಅಷ್ಟಾಗಿ ಇದು ಮಾಡಿರಲಿಲ್ಲ ನೋಡಿ. ಫ್ರೀ ಪ್ರಮೋಷನ್ ಮಾಡ್ತಿದ್ದೆ ಅವ್ರಿಗೆ. ಅಲ್ಲಿಂದ ಸ್ವಲ್ಪ 4 ಹೆಜ್ಜೆ ಮುಂದೆ ಇಡ್ತಿದ್ದಾಗೆ ದಪ್ಪ ಸೋನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತಲ್ವ, ಅಲ್ಲೇ ನಿಂತ್ಕೊಂಡ್ವಿ. ಏನು ಮಾಡೋದು, ಮಳೆ ಅಂತಂದರೆ ಅಪ್ಪ ಸಿಕ್ಕಾಬಟ್ಟೆ ಮಳೆ. ಬೆಂಗಳೂರಲ್ಲಿ ಸ್ವಲ್ಪ ಸೋನೆ ಬರ್ತೈತೆ, ಸರಿ ನೋಡೋಣ ಇರು ಅಂತ ಹೇಳ್ಬಿಟ್ಟು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡ್ರೆ ಸಿಕ್ಕಾಬಟ್ಟೆ ಜೋರು ಮಳೆ. ಹೆಚ್ಚು ಕಡಿಮೆ ಒಂದು 3/4 ಗಂಟೆ ಟೈಮು ಅಲ್ಲೇ ನಿಂತ್ಕೊಂಡ್ವಿ. ಮಳೆ ಎಲ್ಲ ಸ್ವಲ್ಪ ನಿಂತ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ನನಗಂತೂ ಸಿಕ್ಕಾಬಟ್ಟೆ ತಲೆನೋವು ಬೇರೆ ಬಂತು. ಯಾಕೆಂದರೆ ಬೆಳಗ್ಗೆನೇ ಇಲ್ಲಿಂದ ಎದ್ದು ಹೋಗಬೇಕು, ಮತ್ತು ಕಾಟನ್ ಬೇರೆ ಹಾಕ್ಕೊಂಡಿರಲಿಲ್ಲ ಇವತ್ತು. ಅದರಿಂದ ನನಗೆ ಸಿಕ್ಕಾಬಟ್ಟೆ ತಲೆನೋವು ಬಂದಿತ್ತು. ಹಾಗಾಗಿ ನಾವು ಅಲ್ಲಿಗೆ ಬಂದ್ವಿ ನೋಡಿ. ಬಂದಮೇಲೆ ಅವರು ಓನರ್ ಇನ್ನೂ ಬಂದಿರಲಿಲ್ಲ. ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿದ್ಮೇಲೆ ಅವ್ರು ಕೂಡ ಪಾಪ ಊಟ ಮಾಡ್ದಂತೆ ಎಲ್ಲೋ ಹೋಗಿದ್ದು, ಬಂದೆ ಅಂತ ಹೇಳ್ಬಿಟ್ಟು ಬಂದರು. ಇಲ್ಲಂತೂ ಪ್ರತಿಯೊಂದು ಕೂಡ ಇದೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಏನಕ್ಕೆ ನೋಡಿ, ಇವಾಗೆಲ್ಲ ಗೋಲ್ಡು ಗೊತ್ತಲ್ಲ, 7,500 8,000 ಬಂದಿದೆ. ಇನ್ನು ನಾವು ಮಜೂರಿ ಕೂಲಿ ಎಲ್ಲ ಕೊಡ್ತು ಅಂತಂದರೆ 8,000 9,000 ಆಗ್ಬೋದು. ಇನ್ನು ಹಿಂಗೆ ಹೋಯ್ತು 10,000 ಆಗ್ಬೋದು, ಹೇಳೋಕ್ಕಾಗಲ್ಲ. ಇದಂತೂ ನೋಡಿ ಶೈಲು ಹಾಕಿದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಇವರು ಗ್ರಾಮ್ ಲೆಕ್ಕ ಅಂದರೆ ಇಲ್ಲಿ ಏನು ಬೆಳ್ಳಿ ಇದೆ ಅದಕ್ಕೆ ಮಾತ್ರ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾಯಿದ್ದಾರೆ. ಪೀಸ್ ಲೆಕ್ಕ ಏನಿಲ್ಲ ಇವ್ರ ಹತ್ರ, ಗ್ರಾಮ್ ಲೆಕ್ಕ. ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಥರ ಡಿಸೈನ್ ಕೂಡ ಇದೆ ಇಲ್ಲಿ. ಪೆಂಡೆಂಟ್ ಆಗ್ಬೋದು, ಓಲೆಗಳಾಗ್ಬೋದು, ಜುಮ್ಕಗಳಾಗ್ಬೋದು, ಎಲ್ಲ ನಾನು ಒಂದೊಂದೇ ವೀಡಿಯೋ ಮಾಡಿದ್ದೀನಿ. ಯಾವುದು ಮಿಸ್ ಮಾಡಿಲ್ಲ ಅಂದ್ಕೊಳ್ತೀನಿ. ಅಂದರೆ ಮೇಲೆ ಇಟ್ಟಿರೋದೆಲ್ಲ ನಾನು ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಇರುತ್ತೆ 10 ಗ್ರಾಮು 15 ಗ್ರಾಮು 20 ಗ್ರಾಮು. ಇನ್ನೂ ಚಿಕ್ಕದು ಬೇಕು ನಮಗೆ, ಬರೀ 2 ಗ್ರಾಮ್ 3 ಗ್ರಾಮ್ ಬೇಕು ಅಂದರೂ ಕೂಡ ಸಿಗ್ತಾಯಿತ್ತು ಇಲ್ಲಿ. ಇಲ್ಲಿ ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿದೆ. ಗೊತ್ತಲ್ಲ ಕ್ಯಾಮ್ರಾಗಳಲ್ಲಿ ಎಷ್ಟು ಕ್ಲಾರಿಟಿ ಬರುತ್ತೆ, ರಿಯಲಾಗಿ ಎಷ್ಟು ಕ್ಲಾರಿಟಿ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ. ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲಿ ಜುಮ್ಕಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಗೋಲ್ಡು ಕೂಡ ಏನು ಮಾಡೋಕ್ಕಾಗಲ್ಲ, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಮತ್ತು ಅವ್ರು ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಎಲ್ಲ ಇವಾಗ ಬಂದಿತ್ತು, ಅದನ್ನು ಆಗಿ ಎತ್ತಿ ಇಟ್ಟಿದ್ರು. ನಾನು ಸ್ವಲ್ಪ ಅದನ್ನೆಲ್ಲ ಫೋಟೋ ವೀಡಿಯೋಸ್ ಹಂಗೆ ತೆಗೆದು ಹಾಕಿದ್ದೀನಿ, ನೀವು ನೋಡ್ಬೋದು. ಓಲೆಗಳಂತಿದ್ದು 4 ಗ್ರಾಮ್ 5 ಗ್ರಾಮ್ ಇದೆ. ಇದೆಲ್ಲ ಒಂದು 1,000 ರೂಪಾಯಿ 2,000 ರೂಪಾಯಿಗೆಲ್ಲ ಓಲೆಗಳು ಬೇಕು ಅಂದರೆ ತರಿಸಿಟ್ಕೋಬೋದು. ದೊಡ್ಡ ಓಲೆಗಳೆಲ್ಲ ಇದೆ ನೋಡಿ. ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ನೋಡಿ. ಬಿಟ್ಸ್ ಚೈನ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಳೆಗಳು ಕೂಡ ಇದೆ ನೋಡಿ. ಹತ್ತಿರದಿಂದ ತೋರಿಸ್ತಿದ್ದೀನಿ ಓಲೆಗಳು. ಇನ್ನು ಪುಟಾಣಿ ಓಲೆ ಕೂಡ ಇತ್ತು. ಇದು ನೆಕ್ಲೆಸ್, ಹಾರ ಎಲ್ಲ ಇದೆ ನೋಡಿ. ಅಂದರೆ ಇದು ತುಂಬ ತೂಕ ಏನಿರಲ್ಲ ನೋಡಿ. ಜುಮ್ಕಗಳು ಆ್ಯಂಟಿಕ್ ಪೀಸ್ ಸೂಪರಾಗಿದೆ ನೋಡಿ. ನನಗಂತೂ ತುಂಬ ಒಂದಕ್ಕೊಂದು ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ ಅನಿಸ್ಬಿಡ್ತು ನನಗೆ. ಯಾಕೆಂದರೆ ಅಷ್ಟು ಇಷ್ಟ ಆಯಿತು. ನಾನು ಅಲ್ಲಿರೋ ಜುಮ್ಕಗಳೆಲ್ಲರೂ ತೋರಿಸ್ತಿಲ್ಲ, ಯಾಕೆಂದರೆ ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ತೊಗೊಂಡೆ. ಇನ್ನೆಲ್ಲ ತೋರ್ಕೊಂಡ್ರೆ ತುಂಬಾ ಲೆಂತಿ ಆಗುತ್ತೆ, ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡೆ. ಎಲ್ಲನೂ ಕೂಡ ತೆಗಿಲಿಲ್ಲ ನಾನು ನೋಡಿ. ಓಲೆಗಳು ಇದೆ ಬೇರೆ ಥರ ಇದೆ ನೋಡಿ.
ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಸಿಗ್ತದೆ. ಇದೊಂಥರ ಬೇರೆ ಹಾರಗಳಿದೆ. ಶೈಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡ್ಬೋದು, ಅಲ್ಲೂ ಕೂಡ ಆಗ್ತಾರೆ. ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕ್ತೀನಿ ನಾನು. ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ. 10 ಗ್ರಾಮು, 15 ಗ್ರಾಮು, 20 ಗ್ರಾಮು, 30 ಗ್ರಾಮಿಗೆಲ್ಲ ಬಂದಿದೆ. ನಮ್ಮ ಮೈಸೂರಿಂದ ಕೂಡ ಒಬ್ಬರು ಕಸ್ಟಮರ್ ಬಂದಿದ್ರು. ಅಲ್ಲೆಲ್ಲ ನೋಡಿಕೊಂಡು ಆನ್ಲೈನ್ಗಲ್ಲೂ ಕೂಡ ತರಿಸ್ಕೋಬೋದಲ್ವ. ಹಾಗಾಗಿ ಅದು ಆನ್ಲೈನಲ್ಲಿ ನೋಡಿ ಬೆಂಗಳೂರಿಗೆ ಹೋಗಿ ಪರ್ಚೇಸ್ ಮಾಡೋಣ, ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಬಂದಿದ್ದರು. ಅಂದರೆ ನಾವು ತಗೊಳ್ಳೋ ಪ್ರತಿಯೊಂದು ಸ್ಯಾರಿಗೂ ಕೂಡ ನಾವು ಗೋಲ್ಡೇ ಹಾಕ್ಕೊಳಕ್ಕಾಗಲ್ಲ. ಮನೇಲಿ ಮಾಡಿಸ್ಕೊಂಡಿರ್ಬೋದು 100 ಗ್ರಾಮ್ 200 ಗ್ರಾಮು, ಅಂದರೆ ಎಲ್ಲ ಕೂಡ ಗೋಲ್ಡೇ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲಲ್ವ ಟೈಮಲ್ಲಿ. ಇವಾಗ ಚಿನ್ನದ ರೈಟು ಜಾಸ್ತಿ ಇರೋದ್ರಿಂದ ಯಪ್ಪ ಎಲ್ಲಿಗೆ ತಾನೇ ಗೋಲ್ಡ್ ಹಾಕೊಂಡು ಹೋಗೋಕ್ಕಾಗುತ್ತೆ. ನಾನೇನು ಅಂದ್ಕೊಂಡಿದ್ದೀನಿ, ಬೆಂಗಳೂರೆಲ್ಲ ಹೋಗ್ಬೇಕಾದ್ರೆ ಇನ್ಮೇಲೆ ಮಾಂಗಲ್ಯ ಚೈನ್ ಬಿಚ್ಚಿಟ್ಬಿಟ್ಟು ಆ ತಾಳಿಗೆ ಬೇರೆ ಒಂದು ರೋಡ್ ಗೋಲ್ಡ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಯಾರು ಗೊತ್ತು ಇವತ್ತಿನ ದಿನ ಎಲ್ಲ ಯಪ್ಪ ತುಂಬ ಕಷ್ಟ ಇದೆ. ಈಗ 50 ಗ್ರಾಮ್ ಗೋಲ್ಡ್ ಚೈನ್ ಕತ್ತಲ್ಲಿ ಹಾಕ್ಕೊಂಡು ಬೆಂಗಳೂರೆಲ್ಲ ಹೋಗೋದು ಬರೋದು. ಇತ್ತೀಚೆಗೆ ಪ್ರಮೋಷನ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಓಡಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಆಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ಶೈಲಿ ಕೂಡ ಫುಲ್ ಸೆಟ್ ಹಾಕ್ಕೊಂಡಿದ್ದದು. ಇದೆಲ್ಲ ಬಳೆಗಳದೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ನಿಜವಲ್ಲದ್ದು ಬೆಳ್ಳಿದ ಆ ಥರ ಎಲ್ಲ ಅನಿಸೋದೇ ಇಲ್ಲ, ಚಿನ್ನದಕ್ಕಿಂತ ಹೆಚ್ಚಾಗಿ ಬಂದಿರುತ್ತೆ. ಶೈಲಿದು ಕೂಡ ಅದು ವೀಡಿಯೋ ಎಲ್ಲ ಮಾಡಿ ಮುಗೀತು. ಇವಾಗೆಲ್ಲ ತೆಗೆದು ಇಡ್ತಾ ಇದ್ದಾಳೆ. ನಿಜವಾಗ್ಲೂ ಬೆಳಗ್ಗೆಯಿಂದ ಎಷ್ಟು ಕೆಲಸಗಳು ಅಂತಂದರೆ, ಅಲ್ಲಿಂದ ಬಂದು ನಾವು ಬೆಳಗ್ಗೆ 7 ಗಂಟೆಗೆ ಬಂದು ಅಲ್ಲಿ ವೀಡಿಯೋ ಮುಗಿಸಿ ಅಲ್ಲಿಂದ ಓಡಾಡ್ಕೊಂಡು ಇಲ್ಲಿ ಬರ್ತಿದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ. ತುಂಬಾ ಕಷ್ಟ ಇದೆ. ಮತ್ತು ಇವರು ಕೂಡ ಹೇಳ್ತಾರೆ ನೋಡಿ ನೀವು, ಅವರು ಬೆಳ್ಳಿದು ಏನೆಲ್ಲ ಸಿಗುತ್ತೆ ಅವ್ರ ಅಡ್ರೆಸ್ ಕೂಡ ಪೂರ ಹೇಳ್ತಾರೆ, ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನೀವು ಕೇಳಿಸ್ಕೋಬೋದು. ಅದು ಕೂಡ ಅವ್ರ ಕೈಲೇ ಹೇಳಿಸ್ದೆ ನಾನು. ಹೇಳಿದ್ರು ನಂದೊಂದು ವೀಡಿಯೋ ಮಾಡಿಕೊಡಿ ಮೇಡಮ್ ಅಂತ ಅವರೇ ಕೇಳಿಬಿಟ್ಟು ಖುಷಿ ಪಡ್ತಾಯಿದ್ರು ನಾನು ಹೋಗಿರೋದು ನೋಡಿಬಿಟ್ಟು. ಅಮ್ಮನ ಇವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ, ನಿಮ್ಮ ಜೊತೆ ಯಾವಾಗಲೂ ಓಡಾಡ್ಕೊಂಡು ಬರ್ತಾರಲ್ಲ, ಮತ್ತು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಇವ್ರು ವೀಡಿಯೋಸ್ ನೋಡೇ ಇವರೇ ಪ್ರಮೋಷನ್ ಎಲ್ಲ ಕರೆಯೋದಲ್ವ, ಹಾಗಾಗಿ ಆ ಥರ ಹೇಳ್ತಾಯಿದ್ರು. ನಮಗೂ ಖುಷಿ ಆಯಿತು. ನಮಸ್ಕಾರ. ನಮ್ಮ ಅಂಗಡಿ ಹೆಸರು ಬಂದುಬಿಟ್ಟು ಅವರ ಸಿಲ್ವರು, ಆಪೋಸಿಟ್ ಟು PS ಕಾಲೇಜ್, ಹನುಮಂತೂರು, ಬನಶಂಕರಿ, ಬ್ಯಾಂಗ್ಳೂರಲ್ಲಿ ಅಂಗಡಿ ಇದೆ. ನಮ್ಮ ಅಂಗಡಿನಲ್ಲಿ ಸಿಲ್ವರ್ 93.5 ಸಿಲ್ವರ್ ಆ್ಯಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಎಲ್ಲ ಸಿಗುತ್ತೆ. ಹಾರ, ನೆಕ್ಲೆಸ್ಸು, ಪರ್ಲ್ ಬೀಡ್ಸು, ಕಸ್ಟಮೈಸೇಷನ್ ಏನು ಬೇಕಾದರೆ ನಾವು ಮಾಡಿಕೊಡ್ತೀವಿ. ಆನ್ಲೈನ್ ಫೆಸಿಲಿಟೀಸು ಅವೈಲೇಬಲ್ ಇದೆ, ವಿಡಿಯೋ ಕಾಲ್ ಫೆಸಿಲಿಟೀಸು ಅವೈಲೇಬಲ್ ಇದೆ. ಬಡ್ಜೆಟ್ ಫ್ರೆಂಡ್ಲಿ, ಯಾವ ಥರ ಬೇಕು ಆ ಥರ ಬಡ್ಜೆಟ್ನಲ್ಲಿ ನಿಮಗೆ ಹಾರ, ನೆಕ್ಲೆಸ್ ಎಲ್ಲ ಸಿಕ್ಬಿಡುತ್ತೆ. ನಮ್ಮ ಮೊಬೈಲ್ ನಂಬರ್ ಎಲ್ಲ ಸ್ಕ್ರೀನಿಂಗಲ್ಲಿ ಕೊಟ್ಟಿದ್ದೀವಿ, ಏನು ಬೇಕಾದರೆ ಫೋನ್ ಮಾಡಿ ಆರ್ಡರ್ ಕೊಡಿ. ಥ್ಯಾಂಕ್ ಯು. ನಾವು ಮುಗಿಸ್ಕೊಂಡು ಇನ್ನು ಅಷ್ಟೇ, ಅಲ್ಲೆಲ್ಲ ಇನ್ನು ವೀಡಿಯೋ ಮಾಡೋಕ್ಕಲ್ಲಿಲ್ಲ. ಇನ್ನು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಂತೂ ಲೈಟಿಂಗ್ಸ್ ನೋಡಿಯಪ್ಪ, ನಾನು ಸ್ವಲ್ಪನೇ ತೆಗೆದಿರೋದು, ಜಾಸ್ತಿ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಸ್ವಿಚ್ ಆಫ್ ಆಗಕ್ಕೆ ಬಂದಿತ್ತು ನನ್ನ ಫೋನ್ ಅಂತೂ. ನಾವು ಮೈಸೂರು ಅಂದರೆ ಇನ್ನೂ ನಾವು ಸಬರ್ಗೆ ಬರಲೇ ಇಲ್ಲ. ಅಲ್ಲಿಂದನೇ ರೋಡ್ ಬೇರೆ ಬೇರೆ ಕಡೆ ಬಸ್ಸು ಚೇಂಜ್ ಮಾಡ್ಕೊಬಿಡ್ತು. ಯಾಕೆಂದರೆ ಸಬರ್ ಹತ್ರ ಡೈರೆಕ್ಟಾಗೆಲ್ಲ ಹೋಗೋಕ್ಕಾಗಲ್ಲ. ಕೊಲಂಬಿಯಾ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಬಂದು ಮುಂದೆ ಬಂದರೆ ಸಬರ್ ಬರ್ತಿತ್ತು. ಅಲ್ಲಿನ ಬರಲೇ ಇಲ್ಲ, ಎಲ್ಲೆಲ್ಲೋ ಬಳಸ್ಕೊಂಡು ನಾವು 7:30ಗೆ ಬಂದವರು. ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆ. ಅಲ್ಲಿಂದ ನಾವು ಆಟೋ ಮಾಡ್ಕೊಬರೋ ಸಿಕ್ಕಾಬಟ್ಟೆ ಬೇಜಾರು ಅನಿಸ್ಬಿಡ್ತಪ್ಪ. ಯಾಕೆಂದರೆ ಈ ಟೈಮಲ್ಲಿ ನಮ್ಮ ಮೈಸೂರಲ್ಲಿ ದಸರಾ ಇರೋದ್ರಿಂದ ತುಂಬಾ ಟ್ರಾಫಿಕ್ ಅಂತಲೇ ಹೇಳ್ಬೋದು. ನೋಡಿ ತುಂಬಾ ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಎಲ್ಲರದ್ದು ಕೂಡ ಓಪನಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನಮ್ಮ ಮೈಸೂರಂತೂ ನೋಡೋಕ್ಕೆ 2 ಕಣ್ಣು ಸಾಲದು. ಲೈಟಿಂಗ್ಸ್ ಅಂತೂ ಯಪ್ಪ, ಒಂದೊಂದು ಜಾಗ ಒಂದೊಂದು ಥರ ಇದೆ. ಲೈಟಿಂಗ್ಸ್ ಅದೆಲ್ಲ ಜಾಸ್ತಿ ಮಾಡಿಕೊಂಡ್ರೆ ನಿಮಗೂ ಕೂಡ ಬೋರ್ ಆಗ್ಬೋದು ವೀಡಿಯೋ ಅಂತ ಹೇಳ್ಬಿಟ್ಟು ಅಷ್ಟಾಗಿ ನಾನು ಮಾಡಿಲ್ಲ, ಸ್ವಲ್ಪನೇ ಮಾಡಿಕೊಂಡೆ. ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು. ನಮ್ಮನೆ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ. ಎಲ್ಲೂ ನೋಡಿದ್ರು ಒಬ್ಬ ಅಂತ ಅನಿಸ್ಬಿಡ್ತದೆ. ಯಾವ ರೋಡಲ್ಲಿ ಹೋಗಲಿ, ಯಾವ ಗಲ್ಲೀಲಿ ಹೋಗಲಿ, ಯಾವ ಮನೆಗಳಿಗಾಗಲಿ, ಮತ್ತು ಗೌರ್ಮೆಂಟ್ದಲ್ಲಿ ಏನೇನೆಲ್ಲ ಇದೆ ಪ್ರತಿಯೊಂದು ಜಾಗದಲ್ಲೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ನಮ್ಮ ಮೈಸೂರಿಗೆ ಯಾರೆಲ್ಲ ಬರಬೇಕು ಅನ್ಕೊಂಡಿದ್ದೀರಾ, ಲೈಟಿಂಗ್ಸು ಮತ್ತು ಫ್ಲವರ್ದಾಗ್ಬೋದು, ಫುಡ್ದಾಗ್ಬೋದು, ಪ್ರತಿಯೊಂದು ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬನ್ನಿ ನೋಡಿ ದಸರಾನ. ಓಕೆ, ನಾನು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್.